ನಮಸ್ತೆ ಎಲ್ರಿಗೂ ಕೂಡ ಸಾಕಷ್ಟು ವಿದ್ಯಾರ್ಥಿಗಳು ಸರ್ ಒಂದು ಗೌರ್ಮೆಂಟ್ ಜಾಬ್ ಸಿಕ್ಕರೆ ಸಾಕು ಅಂತ ಎಲ್ಲರೂ ಕೂಡ ಹೇಳ್ತಾನೆ ಇರ್ತೀರಾ. ಸೊ ಅವ್ರಿಗೋಸ್ಕರ ಈ ವಿಡಿಯೋ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ ಈ ವಿಡಿಯೋದಲ್ಲಿ ಎಫ್ ಡಿ ಸಂಬಂಧಪಟ್ಟಂತೆ ಕೆಲವೊಂದು ಡೌಟ್ಸು ಪ್ಲಸ್ ಇನ್ನೊಂದೇನಪ್ಪ ಅಂದ್ರೆ ಕೆಲವೊಂದು ಹೊಸದಾಗಿ ಜಾಬ್ ನೋಟಿಫಿಕೇಶನ್ ಬಂದಿದ್ದಾವೆ, ಅದರ ಬಗ್ಗೆ ಕೂಡ ಡಿಸ್ಕಸ್ ಮಾಡ್ತೀನಿ. ಓಕೆ, ಸೊ ಫಸ್ಟ್ ಆಫ್ ಆಲ್ ನೋಡಿ, ವಿದ್ಯಾರ್ಥಿಗಳು ಯಾರು 10th ಮುಗಿಸಿದಾರ 12th ಮುಗಿಸಿದಾರ ಅವ್ರಿಗೆ ಸಪರೇಟ್ ನಿಮಗೆ ಒಂದು ಜಾಬ್ ನೋಟಿಫಿಕೇಶನ್ PDF ನಿಮಗೆ ವಾಟ್ಸ್ಆಪ್ ಗ್ರೂಪಲ್ಲಿ ನಾನು ಸೆಂಡ್ ಮಾಡ್ತೇನೆ. ಅದೇ ರೀತಿ ಡಿಗ್ರಿ ಆದವರು ಕೂಡ ಇರುತ್ತೆ. ಓಕೆ, ಸೊ ನೀವು ಯಾವ ಡಿಗ್ರಿ ಮಾಡಿದ್ದೀರಾ ಅಥವಾ ಬರೀ 10th ಅಥವಾ ಬರೀ ಸೆಕೆಂಡ್ PUC ಅಷ್ಟೇ ಮಾಡಿದ್ದೀರಾ ಅಂತ ನಂಗೆ ಕಮೆಂಟ್ ತಿಳಿಸಿ. ಸೊ ನನಗೆ ಹೈಯೆಸ್ಟ್ ಆಡಿಯನ್ಸ್ ಎಲ್ಲಿದ್ದಾರೆ ಅಂತ ನಮ್ಗೆ ಗೊತ್ತಾಗುತ್ತೆ. ಅಂದರೆ ಬರೀ ಡಿಗ್ರಿ ಮಾಡಿದವರು ಇದ್ದೀರಾ, ಬರೀ 10th ಮಾಡಿದವರು ಇದ್ದೀರಾ, ಅಥವಾ ಬರೀ 8th ಇಲ್ಲಾಂದ್ರೆ ಬರೀ ಸೆಕೆಂಡ್ PUC ಮಾಡಿದವರು ಜಾಸ್ತಿ ಜನ ಇದ್ದೀರಾ ಅಂತ. ಸೊ ದಟ್ ಅದ್ರ ತಕ್ಕಂತ ನಿಮಗೆ ಆದಷ್ಟು ವಿಡಿಯೋಸ್ ನಿಮಗೆ ತರ್ತಾ ಇರ್ತೀನಿ. ಸೊ ಮುಖ್ಯವಾಗಿ ಇನ್ನೊಂದೇನೆಂದರೆ FD ಎಕ್ಸಾಮಿನೇಷನ್ ಸಂಬಂಧಪಟ್ಟಂತೆ ನೀವು ಏನು ಮಾಡಿ ಅಂದರೆ ಗೂಗಲಲ್ಲಿ ಹೋಗಿಬಿಟ್ಟು KE ಅಂತ ಟೈಪ್ ಮಾಡಿ, ಅಂದರೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಂತ ಅರ್ಥ. KE ಅಂತ ಟೈಪ್ ಮಾಡಿ ನೀವು ಗೋ ಅಂತ ಹೊತ್ಕಿದ್ರೆ ನಿಮಗೆ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಪೇಜಲ್ಲಿ ಈ ಲೇಟೆಸ್ಟ್ ಅನೌನ್ಸ್ಮೆಂಟ್ ಅಂತ ಇರುತ್ತೆ. ಓಕೆ, ಸೊ ಅಲ್ಲಿನಪ್ಪ ಅಂತ ಫೋರ್ತ್ ಕಮಿಂಗ್ ಎಕ್ಸಾಮಿನೇಷನ್ 2025 ಅಂತ ನಿಮಗೆ ಅಲ್ಲಿ ಕಾಣುತ್ತೆ. ಓಕೆ, ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ FDSC ಸಂಬಂಧಪಟ್ಟಂತೆ ಅಂದರೆ ಒಂದು ಏನು ನೋಟಿಫಿಕೇಶನ್ ಇತ್ತಲ್ಲ ನಿಮಗೆ ಸಿಗುತ್ತೆ. ಯಾಕಂದರೆ ಸಾಕಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ರು, ಸರ್ ನಮಗೆ ನೋಟಿಫಿಕೇಶನ್ ಎಲ್ಲಿದೆ, ಹೆಂಗೆ ಕನ್ನಡಿಬೇಕು, ಓಕೆ ಯಾವ ವೆಬ್ಸೈಟ್ ಇದೆ ಅಂತ ಭಾಳ ಜನ ಕೇಳ್ತಾ ಇದ್ರು. ಹಾಗಾಗಿ ಗೂಗಲ್ ಹೋಗಿಬಿಟ್ಟು KE ಅಂತ ಟೈಪ್ ಮಾಡಿದ್ರೆ ಆ ಪೇಜಲ್ಲಿ ನಿಮಗೆ ಸಿಗುತ್ತೆ. ಓಕೆ, ಮತ್ತು ನಿಮಗೆ ಕಾಲ್ಫಾರ್ಮ್ ಆಗೋದು ಅಪ್ಲಿಕೇಶನ್ ಆದಷ್ಟು ಬೇಗನೆ ಆಗುತ್ತೆ, ವೇಟ್ ಮಾಡಿ. ಮತ್ತು ನಂಗೆ ಭಾಳ ಜನ ನನಗೆ ಅರ್ಥ ಆಗುತ್ತೆ, ಭಾಳ ಜನ ಬರೀ 10th ಮೇಲೆ ಅಷ್ಟೇ ಎಜುಕೇಷನ್ ಸ್ಟಾಪ್ ಮಾಡಿರ್ತಾರೆ, ಇನ್ನು ಕೆಲವರು ಬರೀ ಸೆಕೆಂಡ್ PUC ಅಷ್ಟೇ ಸ್ಟಾಪ್ ಮಾಡಿರ್ತೀರ. ಸೊ ನಿಮಗೆ ಇನ್ನೊಂದು ಚಾನ್ಸ್ ಇತ್ತಪ್ಪ ಅಂದರೆ ಡಿಗ್ರಿ ಮಾಡ್ಕೊಳ್ಳಿ, ಯಾಕಂದರೆ ಡಿಗ್ರಿ ಮೇಲೆ ನಿಮಗೆ ಸಾಕಷ್ಟು ಒಳ್ಳೆ ಪ್ಯಾಕೇಜ್ ನಿಮಗೆ ಸಿಗುತ್ತೆ. ಸೊ ಮೊದಲಾಗಿ ನಿಮಗೆ ಬ್ಯಾಂಕ್ ಆಫ್ ಬರೋಡಾ ಮುಖಾಂತರ ಆಫೀಸ್ ಅಸಿಸ್ಟೆಂಟ್ ಪ್ಯೂನಿಗೆ ಕರೆದಿದ್ದಾರೆ. ಸೊ ನೀವು ಆರಾಮ್ಸೆ ನೀವು ಅಪ್ಲೈ ಮಾಡ್ಕೋಬೋದು, ಯಾಕಂದರೆ 500 ಹೆಚ್ಚು ಪ್ಯೂನ್ಗಳ ಪೋಸ್ಟಿಂಗ್ ವೇಕೆನ್ಸಿ ಇದ್ದಾವೆ. ಸೊ ಇದರ ಲಾಸ್ಟ್ ಡೇಟ್ ಬಂದುಬಿಟ್ಟು ನಿಮಗೆ 23ನೇ ತಾರೀಕು ಮೇ ಇದೆ. ಸೊ ಇದರ ಲಿಂಕ್ ಬೇಕಾದ್ರೆ ನಾನು ನಿಮಗೆ ವಾಟ್ಸಪ್ಪೇ ಹಾಕಿರ್ತೇನೆ. ಅದೇ ರೀತಿಯಾಗಿ ನ್ಯೂ ಬ್ಯಾಂಗ್ಳೂರ್ ಪೋರ್ಟ್ ಅಥಾರಿಟಿ ಮುಖಾಂತರ ನಿಮಗೆ ಗ್ರಾಜುಯೇಟ್ ಶ್ರೇಣಿ ಅಂತ ತಗೋತಾ ಇದ್ದಾರೆ. ಸೊ ನೀವು ಇನ್ ಕೇಸ್ ಡಿಪ್ಲೊಮಾ ಮಾಡಿದರೆ ಅಪ್ಲೈ ಮಾಡಿ, ಡಿಗ್ರಿ ಮಾಡಿದ್ರೆ ಕೂಡ ಗ್ರಾಜುಯೇಟ್ ಆಗಿದ್ದರೆ ಇಂಜಿನಿಯರಿಂಗ್ ಯು ಕ್ಯಾನ್ ಆರಾಮ್ಸೆ ಅಪ್ಲೈ. ಪ್ಲಸ್ ಇನ್ನೊಂದೇನಪ್ಪ ಅಂದರೆ NIA ರೆಕ್ರೂಟ್ಮೆಂಟ್ ಮುಖಾಂತರ ಇನ್ಸ್ಪೆಕ್ಟರ್ ಮತ್ತು ಸಬ್ ಇನ್ಸ್ಪೆಕ್ಟರ್ಗೆ ಅಂದರೆ ಇದು ಕೂಡ ನಿಮಗೆ ಡಿಗ್ರಿ ಬೇಕಾಗುತ್ತೆ. ಸೊ ಇದು ನಿಮಗೆ ಪೇ ಸ್ಕೇಲ್ ಸ್ಟಾರ್ಟಿಂಗ್ 30,000 ಇರುತ್ತೆ, ಬಟ್ ನಿಮಗೆ ಅಪ್ ಟು ನಿಮಗೆ 1.5 ಲಕ್ಷವರೆಗೂ ನಿಮಗೆ ಸ್ಯಾಲ್ರಿ ಸಿಗುತ್ತೆ. ಮತ್ತು ಅದೇ ರೀತಿಯಾಗಿ DRDO ಮುಖಾಂತರ ಅಪ್ರೆಂಟಿಸ್ ರಿಕ್ರೂಟ್ಮೆಂಟ್ ಕೂಡ ಚಾಲೂ ಆಗಿದೆ. ಇದು ಕೂಡ ಲಾಸ್ಟ್ ನಿಮಗೆ 20ನೇ ತಾರೀಕು ಮೇ ಇದೆ. ಸೊ ಆಲ್ಮೋಸ್ಟ್ ಮೇ ತಿಂಗಳು ಒಳಗಡೆ ಆದಷ್ಟು ಬೇರೆ ಅಪ್ಲಿಕೇಶನ್ ಹಾಕ್ತಾ ಇರಿ. ನಾವೆಲ್ಲ ಕೂಡ ವಾಟ್ಸಪ್ಗೆ ಸೆಂಡ್ ಮಾಡ್ತಾ ಇದ್ದೇನೆ, ಬೇಸ್ಡ್ ಆನ್ 10th ಆಗಿರ್ಬೋದು, ಸೆಕೆಂಡ್ PUC ಮಾಡಿದವರಾಗಿರ್ಬೋದು, ಆಸ್ ವೆಲ್ ಡಿಗ್ರಿ ಮಾಡಿದವರಾಗಿರ್ಬೋದು. ಮತ್ತು ಎಲ್ಲರೂ ಕೂಡ ನಿಮ್ಮ ಎಜುಕೇಷನ್ಗೆ ಕಮೆಂಟಲ್ಲಿ ಮೆನ್ಷನ್ ಮಾಡಬೇಕು, ಸೆಕೆಂಡ್ PUCನ 10th ಅಥವಾ 8th ಅಥವಾ ನೀವು ಡಿಗ್ರಿ ಮಾಡಿದ್ದೀರಾ ಅಥವಾ MSc ಮಾಡಿದ್ದೀರಾ ಅಂತ ತಪ್ಪದೆ ಕಮೆಂಟ್ ತಿಳಿಸಿ. ಸೊ ನಿಮಗೆ ಡೆಲ್ಲಿ ಮುಖಾಂತರ ಅಂದರೆ ಆಲ್ ಓವರ್ ಇಂಡಿಯಾ ಮುಖಾಂತರ ಮೇನ್ ಹೆಡ್ ಆಫೀಸ್ಲಿಂದ ನಿಮಗೆ ಸೆಂಟ್ರಲ್ ಗೌರ್ಮೆಂಟ್ ಮುಖಾಂತರ ನಿಮಗೆ ರಿಕ್ರೂಟ್ಮೆಂಟ್ ಚಾಲೂ ಆಗ್ತಿರುತ್ತೆ, ನಿಮಗೆ ರಿಕ್ರೂಟ್ಮೆಂಟಲ್ಲಿ ಸೆಲೆಕ್ಷನ್ ಆಗ್ತಿರುತ್ತೆ. ಅದಕ್ಕೆ ಯಾವುದೇ ಒಂದು ಜಾಬ್ ಇದ್ರೂ ಕೂಡ 100% ಅಪ್ಲೈ ಮಾಡ್ತಾ ಇರಿ. ಕೆಲವೊಂದು ಜಾಬ್ಗೆ ಅಪ್ಲಿಕೇಶನ್ ಫೀಸ್ ಇರಲ್ಲ, ಅಂಥವಕ್ಕೆ ನೀವು ಫಸ್ಟ್ ಪ್ರಿಫರೆನ್ಸ್ ಕೊಡಿ. ಫೀಸ್ ಇದ್ದರೆ ನೀವು ನೋಡ್ಕೊಂಡ್ಬಿಟ್ಟು ಏಜ್ ಕ್ರೈಟೀರಿಯಾ, ಎಜುಕೇಷನ್ ಕ್ವಾಲಿಫಿಕೇಷನ್ ನೋಡ್ಕೊಂಡ್ಬಿಟ್ಟು ಎಕ್ಸಾಮಿನೇಷನ್ ಆಯಿತೋ ಇಲ್ವೋ, ಸೊ ಆ ರೀತಿ ಎಲ್ಲ ಕೂಡ ಚೆಕ್ ಮಾಡ್ಕೊಂಡು ಅವತ್ತು ಅಪ್ಲೈ ಮಾಡಿ. ಮತ್ತು ಹೋದ ಸಾಕಷ್ಟು ವಿದ್ಯಾರ್ಥಿಗಳು, ಸರ್ ನಮಗೆ ಏಜ್ ಲಿಮಿಟ್ ತಿಳಿಸ್ಕೊಡಿ FD ಅಂತ ಭಾಳ ಜನ ಕೇಳ್ತಾ ಇದ್ರು. ಸ್ಟಾರ್ಟಿಂಗ್ ಮಿನಿಮಮ್ ಏಜ್ 18 ಇರಲೇಬೇಕು. ನೋಟಿಫಿಕೇಶನ್ ಪ್ರಿಂಟ್ಔಟ್ ಭಾಳ ಜನ ಕೇಳ್ತಾ ಇದ್ರು, ನಾನು ಮತ್ತೊಮ್ಮೆ ನಮ್ಮ ವಾಟ್ಸಪ್ ಗ್ರೂಪ್ಗೆ ಹಾಕಿರ್ತೇನೆ. ಸೊ ಇನ್ನೂ ಯಾರು ನಮ್ಮ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿಲ್ಲ, ಒಂದು ವಾಟ್ಸಪ್ ಗ್ರೂಪನ್ನು ಕ್ರಿಯೇಟ್ ಮಾಡಿದ್ವಿ, ಜಾಬ್ ಅಪ್ಡೇಟ್ಸ್ ಅಂತ. ಸೊ ಎಲ್ಲ ಕೂಡ ಮಾಹಿತಿಯಲ್ಲಿ ಶೇರ್ ಆಗ್ತಾ ಇರುತ್ತೆ, ಡೋಂಟ್ ವರಿ. ಸೊ ಎಲ್ಲ ಡಿಪಾರ್ಟ್ಮೆಂಟ್ ಇರುತ್ತೆ, ನೀವು ಅಷ್ಟೇ ಎಕ್ಸ್ಪ್ಲೋರ್ ಮಾಡಬೇಕು. ಪ್ರತಿಯೊಂದಲ್ಲಿ ಕೂಡ ನೀವು ಅಪ್ಲೈ ಮಾಡ್ತಾ ಇರಿ, ಒಂದು ಒಳ್ಳೆ ನಿಮಗೆ ಜಾಬ್ ಸಿಗುತ್ತೆ. ಅದು ಕೂಡ ಗೌರ್ಮೆಂಟ್ ಅಂಡರಲ್ಲೇ ಬರುತ್ತೆ. ಕೆಲವೊಂದು ಪೋಸ್ಟ್ ಹೇಗಿರುತ್ತೆ ಅಂದರೆ ಸ್ವಲ್ಪ ಕಾಂಟ್ರಾಕ್ಟಲ್ಲಿ ತೊಗೊಂಡಿರ್ತಾರೆ, ಒಂದು 3-4 ತಿಂಗಳು, ಆಮೇಲೆ ನಿಮಗೆ ಪರ್ಮನೆಂಟಾಗಿ ಕೂಡ ಕನ್ವರ್ಟ್ ಮಾಡ್ತಾರೆ. ಪ್ರತಿ ತಿಂಗಳಲ್ಲಿ ಒಂದು 10ರಿಂದ 15 ಜಾಬ್ಸ್ ಬಂದೇ ಬರುತ್ತೆ, ಎಲ್ಲ ಕೂಡ ವೇರಿಯಸ್ ಡಿಪಾರ್ಟ್ಮೆಂಟ್ ಮುಖಾಂತರ. ಸೊ ಟ್ರೈ ಮಾಡ್ತಾರೆ ಇರಿ, ಒಂದು ಒಳ್ಳೆ ಜಾಬ್ ಸಿಗುತ್ತೆ ಮತ್ತು ನಿಮ್ಗೆ ಲೈಫ್ ಕೂಡ ಸೆಟ್ಲ್ ಆಗುತ್ತೆ. ಮತ್ತು ಏನಾದರೂ ಸಂದೇಹಗಳಿದ್ದರೆ ತಪ್ಪದೆ ಕಮೆಂಟ್ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ನಿಮ್ಮ ಜೊತೆ ಭೇಟಿ ಆಗೋಣಂತೆ. ಮೊದಲನೇ ಬಾರಿಗೆ ಚಾನಲ್ಗೆ ವಿಸಿಟ್ ಮಾಡಿದ್ರೆ ತಪ್ಪದೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ, ಲೈಕ್ ಆ್ಯಂಡ್ ಶೇರ್. ಥ್ಯಾಂಕ್ ಯು.